ಸ್ಕೂಲಲ್ಲಿ ಓಪನ್ ಡೇ ಇತ್ತು. ತುಂಬಾ ಜನ ಮಾಡೆಲ್ ಮಾಡ್ಕೊಂಡ್ ಬಂದಿದ್ರು. ಅದನ್ನ ನಾನು ಇವಾಗ ತೋರಿಸ್ತೀನಿ, ಬನ್ನಿ. ಶಾನ್ವಿ ಕ್ರೋ ಅಂಡ್ ದ ಫಾಕ್ಸ್ ಬಗ್ಗೆ ಮಾಡ್ಕೊಂಡು ಎಲ್ಲಾರ್ಗೂ ಎಕ್ಸ್ಪ್ಲೇನ್ ಮಾಡಿದ್ಲು. ನನ್ನ ಫ್ರೆಂಡ್ ರೂಪದರ್ಶಿನಿ ಆರ್ಗನ್ಸ್ ಮತ್ತೆ ಸೆನ್ಸ್ ಆರ್ಗನ್ಸ್ದು ಚಾರ್ಟ್ ಮಾಡ್ಕೊಂಡ್ ಬಂದಿದ್ಲು. ನನ್ನ ಕ್ಲಾಸ್ಮೇಟ್ ವೈಷ್ಣವಿ ಸೇಫ್ಟಿ ಬಗ್ಗೆ ಮಾಡಿದ್ಲು. ಧನೀಶ್ ಲಿವಿಂಗ್ ಥಿಂಗ್ಸ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ಮಾಡ್ಕೊಂಡ್ ಬಂದಿದ್ದ, ಅವಳು ಎಲ್ಲಾರ್ಗೂ ಹೇಳ್ದ. ಮತ್ತೆ ಶರತ್ ಟ್ರಾಫಿಕ್ ಲೈಟ್ ಬಗ್ಗೆ ಮಾಡ್ಕೊಂಡ್ ಬಂದಿದ್ದ. ನನ್ನ ಫ್ರೆಂಡ್ ಆಗಮ್ಮು ಆರ್ಟಿಕಲ್ಸ್ ಎ ಆ್ಯಂಡ್ ದನ ಹೆಂಗೆ ಯೂಸ್ ಮಾಡೋದು ಅಂತ ಮಾಡೆಲ್ ಮಾಡ್ಕೊಂಡು ಬಂದಿದ್ದ. ನನ್ನ ಫ್ರೆಂಡ್ ಗಣೇಶ್ಕಾ ಪೀಪಲ್ ಅರೌಂಡ್ ಅಸ್ ಬಗ್ಗೆ ಮಾಡ್ಕೊಂಡು ಬಂದಿದ್ಲು. ಎಕ್ಸ್ಪ್ಲೇನು ಮಾಡಿದ್ಲು ಅವಳು. ಜಯಂತ್ ದ ಸನ್, ಮೂನ್ ಅಂಡ್ ದ ಸ್ಟಾರ್ಸ್ ಬಗ್ಗೆ ಮಾಡ್ಕೊಂಡ್ ಬಂದಿದ್ದ, ಎಲ್ಲರಿಗೂ ಎಕ್ಸ್ಪ್ಲೇನು ಮಾಡಿದ್ದ. ನನ್ನ ಫ್ರೆಂಡ್ ಅನ್ವಿತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ಮಾಡ್ಕೊಂಡ್ ಬಂದಿದ್ದ. ನನ್ನ ಫ್ರೆಂಡ್ ವಿವಂತು ಹಿಂದಿ ವರ್ಣಮಾಲೆ ಬಗ್ಗೆ ಮಾಡ್ಕೊಂಡ್ ಬಂದಿದ್ದ. ಕುಶಾಲು ಏರ್ ಹ್ಯಾಸ್ ವೇಟ್ ಬಗ್ಗೆ ಮಾಡ್ಕೊಂಡ್ ಬಂದಿದ್ದ, ಎಲ್ಲರಿಗೂ ಎಕ್ಸ್ಪ್ಲೇನು ಮಾಡಿದ್ದ. ನೋಡಿ ಹೆಂಗ್ ಕಾಣಿಸುತ್ತೆ. ನಮ್ಮ ಸ್ಕೂಲಲ್ಲಿ ಅರ್ಲಿ ಮಾರ್ನಿಂಗ್ ಪ್ರಾಜೆಕ್ಟ್ ಮಾಡಕ್ ಹೇಳಿದ್ರು. ನಮ್ಮ ಅಪ್ಪನ್ ಕೇಳಿದೆ, ಅದ್ರಲ್ಲಿ ತುಂಬಾನೇ ಇನ್ವಾಲ್ವ್ ಆಗ್ಬಿಟ್ರು. ಓನು ಅದಕ್ಕೆ ನಾನೇ ಯೋಚನೆ ಮಾಡ್ಬಿಟ್ಟು ಅರ್ಲಿ ಮಾರ್ನಿಂಗ್ ಪ್ರಾಜೆಕ್ಟ್ ಮಾಡಿದೆ. Early man were living at the riverside and in the cave because they did not know how to build. They lived at the riverside to hunt animals when they came to drink water. You can see their hunting and this is the evolution of the early mans. ಓದಿ ಕಲಿಯೋ ಬದಲು ನೋಡಿ ಕಲಿಯೋದು ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಕ್ಲಾಸಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ದು ಸ್ಟೋರೀಸು ಪಿಕ್ಚರ್ ಎಲ್ಲ ಮಾಡಿಟ್ಟಿದ್ದಾರೆ, ಇನ್ಫಾರ್ಮೇಶನ್ಸು. ನಮ್ಮ ಸ್ಕೂಲಲ್ಲಿ ಬಹಳಷ್ಟು ಮಕ್ಕಳು ಆರ್ಟ್ಸ್ ಮತ್ತು ಕ್ರಾಫ್ಟ್ಸ್ ಮಾಡ್ಕೊಂಡು ಬಂದಿದ್ರು. ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ರು. ನಾದನ್ ಎಲ್ಲ ನೋಡಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನೋಡಿ ಆಕ್ಟಿವಿಟಿಲಿ ಹಿಂದೂ ಧರ್ಮದ ಹಬ್ಬಗಳು ಮತ್ತು ಎಲ್ಲ ದೇವರ ಬಗ್ಗೆ ಇನ್ಫಾರ್ಮೇಶನ್ ಮಕ್ಕಳು ಮಾಡಿದ್ರು. ನೋಡಿ, ಜೈ ಶ್ರೀರಾಮ್. ಚಾಟ್ ಸ್ಟೇಟ್ಮೆಂಟ್ ಇತ್ತು, ಮಕ್ಕಳೆಲ್ಲ ತಿನ್ನಕ್ ಹೋದ್ರು. ಏನಾಯ್ತು ಗೊತ್ತಾ?
ನಮ್ಮ ಈ ಸಂಸ್ಥೆ ಭದ್ರ ಬೇರಿಂದ ದೊಡ್ಡ ಮರ ಆಗಲು ಕಾರಣ ಯಾರು ಗೊತ್ತಾ?